ಈಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಮಕ್ಕಳಂತೂ ಏನಾದರೂ ಬೇಕು ಅಂತಿರ್ತಾರೆ. ಸೊ ಹಾಗಾಗಿ ಒಂದು ಈಸಿಯಾಗಿ ಒಂದು ಡೆಸರ್ಟ್ ಮಾಡೋದು ತೋರಿಸೋಣ ಅಂತ. ಸೊ ಇದಕ್ಕೇನು ಜಾಸ್ತಿ ಸಾಮಗ್ರಿಗಳೇನು ಬೇಡ ನಮಗೆ. ಹೀಗೆ ಗಟ್ಟಿ ಮೊಸರು ಅಂದ್ರೆ ಹಂಗ್ ಕರ್ಡ್ ಅಂತ ಹೇಳ್ತಾರಲ್ಲ, ಆ ಕರ್ಡ್ ಮಾಡಿ ಇಟ್ಕೊಂಡಿರೋದು, ಮನೇಲೆ ಶೋಸ್ ಇಟ್ಕೊಂಡಿರೋದು. ಸೊ ಇದಕ್ಕೆ ನಾವು ಈಗ ಸ್ವಲ್ಪ ಬೆಲ್ಲದ ಪುಡಿ ಹಾಕೊಳ್ಳೋಣ, ಸ್ವಲ್ಪ ಏಲಕ್ಕಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಈ ತರ ಈ ಹಂಗ್ ಕರ್ಡ್ನ ಮನೇಲೇ ಮಾಡ್ಕೋಬಹುದು ನಾವು. ಮೊಸರು ಮಾಮೂಲಿ ಮೊಸರು ಇರ್ತಾರ, ನಂದಿನಿ ಮೊಸರು, ಅದನ್ನ ನಾವು ಒಂದು ಬಟ್ಟೆಲಿ ಹಾಕಿ ಶೋಸಿಟ್ಕೊಂಡ್ರೆ ಅದು ನೀರೆಲ್ಲ ಹೋದ್ಮೇಲೆ ಈ ತರ ಗಟ್ಟಿ ಆಗಿರುತ್ತೆ. ಸೊ ಈ ತರ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನೋಡ್ತಾ ಇದ್ದೀರಲ್ಲ, ಬೆಲ್ಲದ ಹಾಕಿರೋದ್ರಿಂದ ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ. ನಾವು ಅಷ್ಟು ದೊಡ್ಡವರು ಡೆಸರ್ಟ್ ತಿನ್ಬೋದು ಅಂದ್ರೆ ಇದರ ಹೆಲ್ತಿ ಡೆಸರ್ಟ್ ಅಂತ ಹೇಳ್ಬೋದು. ಶುಗರ್ ಇಲ್ಲ, ಏನೂ ಇಲ್ಲ, ಬೆಲ್ಲ ಹಾಕಿ ಚೆನ್ನಾಗಿ ಈಗ ಮಿಕ್ಸ್ ಮಾಡಿದ್ದೀನಿ. ಈಗ ಒಂದು ಸ್ವಲ್ಪ ನಟ್ಸ್ ಬಂದು ನಿಮ್ಮ ಚಾಯ್ಸ್. ಈ ಗೋಡಂಬಿ, ಬಾದಾಮಿ, ಪಿಸ್ತಾ ಯಾವ್ದು ಬೇಕಾನ ಹಾಕೋಬಹುದು. ನಾನಿಲ್ಲಿ ಪಿಸ್ತಾ, ಗೋಡಂಬಿ, ಬಾದಾಮಿನ ಸಣ್ಣಗೆ ಈ ತರ ಫೈನ್ ಪೀಸಸ್ ಆಗಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಕಟರ್ ಬರುತ್ತೆ. ಸೊ ಆ ಕಟರಿನ ಲಿಂಕ್ ಸಹ ನಾನು ಹಾಕ್ತೀನಿ. ಸೊ ಹಿಂಗೆ ಮಿಕ್ಸ್ ಮಾಡಿದ್ರೆ ನಮಗೆ ಯಮ್ಮಿಯಾದಂತಹ ಮೊಸರಲ್ಲಿ ಮಾಡಿರುವಂತಹ ಡೆಸರ್ಟ್ ರೆಡಿ ಆಗಿದೆ. ಇದ್ರ ಶ್ರೀಕಂಠ ಅಂತ ಹೇಳಿ. ಸೊ ನೋಡಿದ್ರಲ್ಲ ಹೇಗೆ ಮಾಡಿದ್ವಿ ಅಂತ ಹೇಳಿ. ಇದನ್ನೆಲ್ಲ ನಾವು ಆಲ್ಮೋಸ್ಟ್ ಅಲ್ಲಿ ನಾವು ಹೊರಗಡೆ ಹೋದಾಗ, ನಾವಂತೂ ಡಿಮಾರ್ಟ್ಗೆ ಹೋದಾಗೆಲ್ಲ ಯೂಶಲಿ ಶ್ರೀಕಂಠನ ಪರ್ಚೇಸ್ ಮಾಡ್ತಾನೆ ಇರ್ತೀವಿ. ಸೊ ಮನೇಲಿ ಈಸಿಯಾಗಿ ಮಾಡ್ಬೋದು, ಮತ್ತೆ ಹೆಲ್ದಿ ಆಗಿರುತ್ತೆ. ಡೆಸರ್ಟ್ ತಿನ್ಬೇಕು ಅಂದಾಗ ಸೊ ಬೇಗ ಈಸಿಯಾಗಿ ರೆಡಿ ಮಾಡ್ಬೋದು, ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾದ್ರೆ ಟ್ರೈ ಮಾಡಿ, ತಪ್ಪದೆ ಅಂತ ಹೇಳ್ತೀನಿ. ಟನ್ ಈಗ ಹೆಲ್ದಿ ಆದಂತಹ ಶ್ರೀಕಂಠ್ ರೆಡಿ ಆಗಿದೆ. ಸೊ ಇದಕ್ಕೆ ನಾವು ಮ್ಯಾಂಗೋ ಫ್ಲೇವರ್ ಬೇಕಾ ಆ್ಯಡ್ ಮಾಡ್ಕೋಬಹುದು ಎಕ್ಸ್ಟ್ರಾ ಆಗಿ, ಇಲ್ಲ ಬರೀ ಹೀಗೇನು ತಿನ್ಬೋದು. ಸೊ ತುಂಬಾ ಚೆನ್ನಾಗಿರುತ್ತೆ. ಸೊ ದಯವಿಟ್ಟು ಎಲ್ಲರೂ ಟ್ರೈ ಮಾಡಿ.